15ನೆಯ ಶತಮಾನದಲ್ಲಿ ಕನ್ನಡದ ಆಡುಭಾಷೆಯನ್ನು ಭಕ್ತಿಯ ನೆಲೆಯಲ್ಲಿ ಹೊಂದಿಸಿಕೊಂಡು ಆಧ್ಯಾತ್ಮಿಕದ ತತ್ವಶಾಸ್ತ್ರವು ಜನಸಾಮಾನ್ಯರನ್ನು ಸಂಗೀತದ ಮೂಲಕ ಮುಟ್ಟುವಂತೆ ಮಾಡಿದ್ದು ದಾಸಶ್ರೇಷ್ಠ ಪುರಂದರದಾಸರು. ದಾಸ ಸಾಹಿತ್ಯದ ಕಡಲು, ಸಂಗೀತ ಪಿತಾಮಹ, ವ್ಯಾಸರಾಯರ ಶಿಷ್ಯರು. ಈ ದಿನಚರಿ ಪುರಂದರದಾಸರ ದೊಡ್ಡಮಳೂರಿನ ಯಾತ್ರಾ ಕಾರ್ಯಕ್ರಮ. ನಿಲ್ಲನೆ ಪಾಡುವೆ, ನಿಲ್ಲನೆ ಪೊಗಳುವೆ, ನಿಲ್ಲನೆ ಬೇಡಿ ಬೇಡಿ ಬೇಸರಿಸುವೆ. ಲಂಬೋದರ ಲಕುಮಿಕರ, ಭಾಗ್ಯದ ಲಕ್ಷ್ಮೀ ಬಾರಮ್ಮ, ಜಗದೋದ್ಧಾರನ ಆಡಿಸಿದಳು ಯಶೋದೆ. ಅಲ್ಲದೆ ಇನ್ನೂ ಅನೇಕ ಅಮರ ಕೃತಿಗಳ ಸೃಷ್ಟಿಕರ್ತರು. ಜಗದೋದ್ಧಾರನ ಮಗನೆಂದು ತಿಳಿಯುತ್ತ ಮಗುಗಳ ಮಾಣಿಕ್ಯನ ಆಡಿಸಿದಳು ಯಶೋದೆ. ಪುರಂದರದಾಸರು ಸಂಪತ್ತು ವೈಭೋಗಗಳ ಅಪೇಕ್ಷಕರಲ್ಲ, ನವಕೋಟಿ ನಾರಾಯಣರಾಗಿದ್ದವರು. ಇದ್ದುದನ್ನೇ ತ್ಯಜಿಸಿ ಬಂದವರು. ಪ್ರತಿಯೊಂದು ಅಕ್ಕಿಯ ಕಾಳು ಜಪಮಾಲೆಯ ಒಂದು ಮಣಿ ಅವರಿಗೆ. ಹಾಲು ತುಪ್ಪ, ಪ್ರತಿ ಹನಿ ನೀರು ಎಲ್ಲವೂ ಭಗವಂತನ ಪ್ರಸಾದ. ಭಜನೆಯಿಂದ ಸುಖ ಕೆಲವರಿಗೆ, ದೊಡ್ಡವರಿಗೆ ಭಜನೆಯೇ ಸುಖ. ಪುರಂದರದಾಸರ ಜೀವನ ಸಂಕೀರ್ತನೆಯ ಲಹರಿ, ಭಕ್ತಿಯ ಪ್ರೇರಣೆ, ಜ್ಞಾನದ ದೀವಿಗೆ. ದೈವಕ್ಕಾಗಿ ಮಾನವಾತ್ಮವು ಪ್ರೀತಿ ಭಕ್ತಿಗಳಿಂದ ಅನ್ವೇಷಿಸುವ ಶಾಶ್ವತ ಶಕ್ತಿ.